ಕಾಂತಾರ ಚಿತ್ರದ ಭರ್ಜರಿ ಯಶಸ್ಸಿನ ಬೆನ್ನಲ್ಲೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ ಮಂಗಳೂರಿನ ಬಾರೇಬೈಲು ಜರಾಂದಯ ಬಂಟ ಮತ್ತು ವರಾಹಿ ಪಂಜರುಳ್ಳಿ ದೈವಸ್ಥಾನದಲ್ಲಿ ಇತ್ತೀಚೆಗೆ ಹರಕೆ ನೇಮೋತ್ಸವ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಡೆದ ಒಂದು ಘಟನೆ ತುಳುನಾಡಿನ ದೈವಾರಾಧನೆ ಸಂಪ್ರದಾಯದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಮತ್ತು ವಿವಾದಕ್ಕೆ ಗ್ರಾಸವಾಗಿದೆ. ದೈವ ನರ್ತಕರ ನಡೆಯಿಂದ ಆಕ್ಷೇಪ. ನೇಮೋತ್ಸವ ಆರಂಭಕ್ಕೂ ಮುನ್ನ ದೈವಸ್ಥಾನದ ಸಂಪ್ರದಾಯದಂತೆ ದೈವವು ಎಣ್ಣೆ ಬೂಳ್ಯ ನೀಡುವ ಪ್ರಕ್ರಿಯೆ ನಡೆಯುತ್ತಿತ್ತು. ಈ ವೇಳೆ ಪಂಜರುಳ್ಳಿ ದೈವದ ನರ್ತಕರಾಗಿದ್ದ ಮುಕೇಶ್ ಅವರು ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗಿದಂತೆ ಇರುವ ದೃಶ್ಯವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ನಡೆ ತುಳುನಾಡಿನ ದೈವಾರಾಧನೆ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ಹಲವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೈವಾರಾಧನಾ ಪರಂಪರೆಯಲ್ಲಿ ದೈವ ನರ್ತಕರು ನಿಯಮಗಳನ್ನು ಮೀರಿ ವೈಯಕ್ತಿಕವಾಗಿ ವರ್ತಿಸಬಾರದು ಎಂಬುದು ಆಕ್ಷೇಪಕಾರರ ಮುಖ್ಯವಾದವಾಗಿದೆ. ಸಂಪ್ರದಾಯ ಉಲ್ಲಂಘನೆಯ ಆರೋಪ ಎದುರಿಸುತ್ತಿರುವ ದೈವ ನರ್ತಕ ಮುಕೇಶ್ ಅವರು ರಿಷಬ್ ಶೆಟ್ಟಿ ಅವರ 2 ಕಾಂತಾರ ಚಿತ್ರಗಳಿಗೆ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಪ್ರಮುಖ ಮಾರ್ಗದರ್ಶಕರಾಗಿದ್ದರು. ಚಿತ್ರೀಕರಣದ ವೇಳೆ ದೈವಾರಾಧನೆ ಕ್ರಮಗಳು ಮತ್ತು ಆಚರಣೆಗಳ ಕುರಿತು ರಿಷಬ್ ಶೆಟ್ಟಿಗೆ ಇವರು ಸಲಹೆಗಳನ್ನು ನೀಡಿದ್ದರು. ಅಲ್ಲದೆ ಮುಕೇಶ್ ಅವರು ಇತ್ತೀಚೆಗೆ ಸೈಮಾ ಪ್ರಶಸ್ತಿ ಘೋಷಣೆಯ ಸಂದರ್ಭದಲ್ಲಿ ಕಾಂತಾರ ತಂಡದ ಪರವಾಗಿ ವೇದಿಕೆಯನ್ನು ಏರಿದ್ದರು. ಪರ ವಿರೋಧ ಅಭಿಪ್ರಾಯಗಳು ಜೋರು. ನೇಮೋತ್ಸವದಲ್ಲಿ ದೈವಾರಾಧನೆಯ ನಿಯಮಗಳನ್ನು ಮೀರಿ ಮುಕೇಶ್ ಅವರು ವರ್ತಿಸಿದ್ದಾರೆಯೇ ಎಂಬ ಪ್ರಶ್ನೆಗಳ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಹಲವು ಸ್ಥಳೀಯರು ಈ ನಡೆಯನ್ನು ವಿರೋಧಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ಕೆಲವರು ಮುಕೇಶ್ ಅವರ ಪರವಾಗಿ ನಿಂತು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಚಿತ್ರದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ತಂಡವು ದೈವಕ್ಕೆ ಕಟ್ಟಿಕೊಂಡಿದ್ದ ಹರಕೆಯನ್ನು ಈಡೇರಿಸಲು ಮಂಗಳೂರಿಗೆ ಭೇಟಿ ನೀಡಿತ್ತು. ಇದೀಗ ಈ ಕಾಂಟ್ರವರ್ಸಿ ಎಲ್ಲಿಗೆ ಹೋಗಿ ತಲುಪಲಿದೆ ಎಂಬುದು ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.